ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾಡಲಿಕ್ಕೆ ಹೋಗ್ತಿರೋದು KFC ಚಿಕನ್. ಇದನ್ನು ನಾವು ಸಣ್ಣದಾಗಿ ಚಿಕನ್ ಕಟ್ ಮಾಡಿದ್ದೀವಿ, ಈ ಥರ ಮೀಡಿಯಮ್ ಸೈಜಿಗೆ. ಇದಕ್ಕೆ ನಾವು ಈರುಳ್ಳಿ, ಬೇ ಲೀವ್ಸ್ ಮತ್ತು ಸಾಲ್ಟ್ ಹಾಕಿರ್ತೇವೆ. ಮತ್ತು ಇದು ಫ್ರೆಶ್ ತೈಮ್ ಅಂತ ಹೇಳ್ತೇವೆ, ಹರ್ಬ್ಸ್. ಇದನ್ನು ಕೂಡ ಮಿಕ್ಸ್ ಮಾಡಿ ಮಿನಿಮಮ್ ಒಂದು 6 hours, ಇಲ್ಲ ಅಂತೇಳಿದರೆ 24 hours ಹಾಗೆಯೇ ಫ್ರೀಝರಲ್ಲಿ ಇಟ್ಬಿಡಿ. ಫ್ರೀಝರ್ ಅಂದರೆ ಕೂಲರಲ್ಲಿ ಹಾಗೇ ಇಟ್ಬೇಡಿ. ಈಗ ಚಿಕನ್ನು ಹೊರಗಡೆ ತೆಗ್ದಿದ್ದೇವೆ. ಇದನ್ನು 24 hours ಇಟ್ಟರೆ ಇನ್ನೂ ಬೆಸ್ಟಾಗಿ ಸಿಗುತ್ತೆ. ಅದರ ಫ್ಲೇವರ್ ನಿಮಗೆ ಸಿಗುತ್ತೆ, ಜ್ಯೂಸಿಯಾಗಿ ಸಿಗುತ್ತೆ. ಸಪ್ರೇಟ್ ಒಂಚೂರು ಮೈದಾ ತಗೊಳ್ಳಿ, ಡಿಪ್ ಮಾಡಲಿಕ್ಕಿರೋದು. ಹಾಗೆಯೇ ಒಂದು ಪಾತ್ರೆಯಲ್ಲಿ ಕೋಲ್ಡ್ ವಾಟರ್ ಕೂಡ ಇಟ್ಕೊಳ್ಳಿ, ಇದು ಕೂಡ ಡಿಪ್ ಮಾಡಲಿಕ್ಕಿರೋದು. ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ನ. ಅದೇ ಥರ ಸ್ವಲ್ಪ ಕೋಲ್ಡ್ ವಾಟರಲ್ಲಿ ಒಂಚೂರು ಹಾಗೆ ಡಿಪ್ ಮಾಡಿ ಒಳಗಾಕಿ ಹಾಗೆಯೇ ತೆಗೀರಿ. ಮತ್ತು ನಾವು ಆಲ್ರೆಡಿ ಮಿಕ್ಸ್ ಮಾಡಿರತಕ್ಕಂಥ ಇದರಲ್ಲಿ ಮಿಕ್ಸ್ ಮಾಡೋಣ. ಕರೆಕ್ಟಾಗಿ ಹಾಕ್ಕೊಳ್ಳಿ, ಮೇಲೆ ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ. ಮತ್ತು ಕರೆಕ್ಟಾಗಿ ಇದನ್ನು ಇದ್ದಿದ್ದ ಥರ ನಾವು ಅದನ್ನು ಪುಷ್ ಮಾಡಬೇಕಾಗುತ್ತೆ, ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ. ಲಾಸ್ಟ್ ಈ ಥರ ಬರುತ್ತೆ ನಮಗೆ. ಇವಾಗ ನಾವು ಫ್ರೈ ಮಾಡೋಣ. ಆಲ್ರೆಡಿ ಆಯಿಲೆಲ್ಲ ಕರೆಕ್ಟಾಗಿ ಬಿಸಿಯಾಗಿದೆ. ಎಣ್ಣೆ ಮಾಡಿಗೆ ಫ್ರೈ ಮಾಡೋಣ. ಇದನ್ನು ಮಿನಿಮಮ್ ಒಂದು 15 minutes ಹಾಗೇ ಬಿಡಬೇಕಾಗುತ್ತೆ. ಒಳಗೆಲ್ಲ ಚೆನ್ನಾಗಿ ಬೆಂದು ಜ್ಯೂಸಿಯಾಗಿ ಸಿಗುತ್ತೆ ನಿಮಗೆ. ಇವಾಗ ನೀವು ನೋಡ್ತಿರ್ಬೋದು, ಅದು ಕರೆಕ್ಟಾಗಿ ಬಂದಿದೆ. ನೋಡ್ಕೊಳ್ಳಿ, ಕರೆಕ್ಟಾಗಿ ಚಿಕನ್ ರೆಡಿಯಾಗಿದೆ. ಈ ಥರ ಬರುತ್ತೆ KFC ಚಿಕನ್, ಜ್ಯೂಸಿಯಾಗಿ ಇರುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾಳೆ ಇನ್ನೊಂದು ವೀಡಿಯೋದಲ್ಲಿ ನಮಗೆ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.